ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಂಧುವರೇ, ನಾನು ಡಾಕ್ಟರ್ ಸದಾಶಿವ ನಡಕೇರಿ, ಸಹ ಪ್ರಾಧ್ಯಾಪಕರು, ಮುಖ್ಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇರುವಕ್ಕಿ. ನಾನು ನಿಮಗೆ ಇವತ್ತು ಜಾಯಿಕಾಯಿಯ ಸಸ್ಯಗಳ ಆಯ್ಕೆ ಬಗ್ಗೆ ಸೂಕ್ಷ್ಮ ಮಾಹಿತಿ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಜಾಯಿಕಾಯಿ ಒಂದು ಬಹಳ ಉತ್ತಮವಾದ ಸಾಂಬಾರು ಬೆಳೆ. ಇದನ್ನು ನಾವು ಮರ ಜಾತಿಯ ಬೆಳೆ ಅಂತೀವಿ. ಒಂದು ಸಾರಿ ನಾಟಿ ಮಾಡಿದರೆ ತಮಗೆ 20 ರಿಂದ 25 ವರ್ಷ ನಾವು ಅದನ್ನು ಅದೇ ತೋಟದಲ್ಲಿ ಕಾಯ್ಕೊಳ್ಬೋದು. ಇಲ್ಲಿ ಭಾಳಷ್ಟು ಜನ ಜಾಯಿಕಾಯಿ ಅಂದಾಗ ಅನೇಕ ರೈತರಿಗೆ ಗೊಂದಲ ಇರೋದೇನೆಂದರೆ, ಅದರಲ್ಲಿ ನಾವು ಬೀಜದ ಸಸ್ಯ ಆಯ್ಕೆ ಮಾಡ್ಕೋಬೇಕಾ ಅಥವಾ ಗ್ರಾಫ್ಟೆಡ್ ಆಯ್ಕೆ ಮಾಡಬೇಕಾ ಅಥವಾ ಮತ್ತು ಬಡ್ಡಿಂಗ್ ಮಾಡಿದನ್ನು ಆಯ್ಕೆ ಮಾಡ್ಕೋಬೇಕಾ ಅನ್ನೋ ಪ್ರಶ್ನೆಗಳು ರೈತರ ಮನಸ್ಸಲ್ಲಿರ್ತದೆ. ಆ ಕಾರಣಕ್ಕಾಗಿ ಇದು ಜಾಯಿಕಾಯಿ ಬಗ್ಗೆ ಒಂದು ಸೂಕ್ಷ್ಮತೆ ತಿಳಿದುಕೊಳ್ಬೇಕಂದ್ರೆ, ಇದು ಮರ ಜಾತಿಯ ಒಂದು ಸಾಂಬಾರು ಬೆಳೆ ಆದ್ದರಿಂದ ಮತ್ತು ಇದರ 2 ಭಾಗಗಳನ್ನು ನಾವು ಉಪಯೋಗ ಮಾಡ್ತೀವಿ. ಒಂದೇದು ಜಾಯಿಕಾಯಿ ಮತ್ತು ಇನ್ನೊಂದು ಜಾಪತ್ರೆ ಅಂತೇಳಿ. ಇದೆರಡಕ್ಕೂ ಕೂಡ ಸಾಮಾನ್ಯವಾಗಿ ಸಾಕಷ್ಟು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರ್ತದೆ. ಹೀಗಾಗಿ ಒಂದು ಅತಿ ಉತ್ತಮವಾದ ಬೇಡಿಕೆಯುಳ್ಳಂಥ ಸಾಂಬಾರು ಬೆಳೆ. ಈ ಬೆಳೆ ಬೆಳೀಲಿಕ್ಕೆ ಸಣ್ಣ ಪುಟ್ಟ ಎಡವು ತಡವರು ಅಂದರೆ ಮುಖ್ಯವಾಗಿ ಸಸಿಗಳ ಆಯ್ಕೆ. ಯಾಕೆ ಸಸಿಗಳ ಆಯ್ಕೆ ಮಹತ್ವದಂದರೆ, ಇಲ್ಲಿ ಅದು ಡಯೋಸಿಯಸ್ ಅಂದರೆ ಇದರಲ್ಲಿ ಗಂಡು ಮತ್ತು ಹೆಣ್ಣು 2 ಬೇರೆ ಬೇರೆ ಮರದಲ್ಲಿ ಹೂ ಬಿಡ್ತವೆ. ಹೀಗಾಗಿ ಒಂದು ವೇಳೆ ನೀವೇನಾದ್ರು ಬೀಜದಿಂದ ಆಯ್ಕೆ ಮಾಡಿ ಸಸಿ ನಾಟಿ ಮಾಡಿದರೆ, ಬೀಜದಿಂದ ಬೆಳತಕ್ಕಂಥ ಮರ ಮುಂದೆ ಅದು ಗಂಡು ಹೂವನ್ನೇ ಕೊಟ್ಟರೆ ಅದು ಹೆಚ್ಚಾಗಿ ಕಾಯಿ ಆಗೋದಿಲ್ಲ. ಹೀಗಾಗಿ ಈ ಡಯೋಸಿಯಸ್ ಪ್ರಾಬ್ಲಮನ್ನು ತಡಿಲಿಕ್ಕೆ ಅಥವಾ ಬಹು ಹೂಗಳು ಅಥವಾ ಗಂಡು ಹೂವು ಬೇರೆ ಸಸ್ಯ ಮತ್ತು ಹೆಣ್ಣು ಹೂವು ಬೇರೆ ಸಸ್ಯದಲ್ಲಿ ಬೆಳೆಯೋದನ್ನು ಅದನ್ನು ಸಹಜವಾಗಿ ಗುರುತ ಮಾಡೋಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿಯಲ್ಲಿ ತಾವು ಗ್ರಾಫ್ಟೆಡ್, ನಾವೇನು ಕಸಿ ಕಟ್ಟಿರ್ತೀವಿ ಅಂತೀವಿ, ಅಥವಾ ಕಣ್ಣು ಗುಟ್ಟಿ ಕಟ್ಟಿರ್ತೀವಿ ಅನ್ನೋ ಸಸ್ಯಗಳನ್ನ ತಾವು ಆಯ್ಕೆ ಮಾಡೋದಲ್ಲಿ ಈ ತೊಂದರೆ ಇರೋದಿಲ್ಲ. ಆದರೆ ಇಲ್ಲಿ ರೈತರು ತಿಳಿದುಕೊಳ್ಬೇಕಂತ ವಿಷಯ ಅಂದರೆ, ಕಣ್ಣು ಕಟ್ಟಿದಂಥ ಸಸಿ ಅಥವಾ ಗ್ರಾಫ್ಟೆಡ್ ಅಥವಾ ನಾವೇನು ಕಸಿ ಕಟ್ಟಿದಂಥ ಸಸಿ ಅಂತೀವಲ್ಲ, ಆ ಸಸಿಗಳು ತುಂಬ ಕಾಸ್ಟ್ಲಿ ಇರ್ತದೆ. ಉದಾಹರಣೆಗೆ ನೀವು ಅತಿ ಕಡಿಮೆ ಬೆಲೆ ಅಂದರೆ ಗ್ರಾಫ್ಟೆಡ್ ಪ್ಲಾಂಟ್ಗೆ 250 ರೂಪಾಯಿದಿಂದ ಮೇಲೆ ಇರ್ತದೆ, ಅಥವಾ ಕಣ್ಣು ಕಟ್ಟಿದ ಸಸಿಗಳಿಗೂ ಕೂಡ 200ಕ್ಕಿಂತ ಮೇಲೆ ಇರ್ತದೆ. ಮತ್ತು ಬೀಜದಿಂದ ಬೆಳೆದಂಥ ಸಸಿಗೆ ಕೇವಲ 50 ರೂಪಾಯಿ ಅಥವಾ 60 ರೂಪಾಯಿದಲ್ಲಿ ಎಲ್ಲ ಕಡೆ ನರ್ಸರಿಗಳಲ್ಲಿ ಸಿಗ್ತದೆ. ಆದರೆ ಈ ಕಸಿ ಕಟ್ಟಿದ್ದು ಅಥವಾ ಕಣ್ಣು ಕಟ್ಟಿದ ಸಸಿಗಳನ್ನ ಯಾಕೆ ಆಯ್ಕೆ ಮಾಡಬೇಕಂದ್ರೆ, ಒಂದು ಹೆಣ್ಣು ಗಂಡನ್ನು ಮುಂದಿನ ತೊಂದರೆ ಇರೋದಿಲ್ಲ. ಎರಡನೇದು, ಅದು ನಿಮಗೆ ಕಡಿಮೆ ವರ್ಷದಲ್ಲಿ ನಿಮಗೆ ಇಳುವರಿ ಕೊಡೋಕ್ಕೆ ಪ್ರಾರಂಭ ಮಾಡ್ತದೆ. 3ನೇ ವರ್ಷದಲ್ಲಿ ನಿಮ್ಗೆ ಇಳುವರಿ ಕೊಡ್ತದೆ. ಇದರಲ್ಲಿ ಕೂಡ ನೀವು ಕಣ್ಣು ಕಟ್ಟಿದ್ದಿರ್ಬೋದು ಅಥವಾ ಇದು ನಾವು ಗ್ರಾಫ್ಟೆಡ್ ಪ್ಲಾಂಟ್ ಇರ್ಬೋದು. ಈ ಥರದನ್ನು ಆಯ್ಕೆ ಮಾಡ್ಕೋತಾನ ಅಂತ ನಿರ್ಧಾರ ಮಾಡಿದ ನಂತರ ಕೂಡ ಅಲ್ಲಿ ತಳಿಗಳ ಆಯ್ಕೆ ಕೂಡ ಪ್ರಮುಖ ಪಾತ್ರ ವಹಿಸ್ತದೆ. ಅದರಲ್ಲಿ ಕೂಡ ಸಾಕಷ್ಟು ತಳಿಗಳಿದ್ದಾವೆ. ಈಗ ಅದರಲ್ಲಿ ಜಾಯಿಕಾಯಲ್ಲಿ ಮಹತ್ವ ಏನಂದರೆ, ಒಂದು ಕೇರಳದಿಂದ ಬರ್ತಕ್ಕಂಥ ತಳಿಗಳು, ಇನ್ನೊಂದು ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ತಳಿಗಳು. ಕೇರಳದಿಂದ ಬರ್ತಕ್ಕಂಥ ತಳಿಗಳು ಕೇರಳ ಸಿರಿ ಅಂತ ಭಾಳ ಹೆಸರು ಮಾಡ್ತಕ್ಕಂಥದ್ದು ಉತ್ತಮವಾದ ತಳಿ. ಮತ್ತು ಕೇರಳದಿಂದ ಹೆಚ್ಚಾಗಿ ಸಸಿಗಳನ್ನ ಅವರು ನಿಮಗೆ ಕಣ್ಣು ಕಸಿ ಕಟ್ಟಿಕೊಡ್ತಾರೆ. ಕೇರಳದಲ್ಲಿರ್ತಕ್ಕಂಥ ಹೆಚ್ಚು ಸರ್ಕಾರಿ ನರ್ಸರಿಗಳಲ್ಲಿ ಅಥವಾ ವಿಶ್ವವಿದ್ಯಾಲಯದ ನರ್ಸರಿಗಳಲ್ಲೆಲ್ಲ ಕಣ್ಣು ಕಸಿ ಕಟ್ಟಿರ್ತಕ್ಕಂಥ ಸಸಿಗಳನ್ನು ಜಾಸ್ತಿ ಅವರು ರೈತರಿಗೆ ಪೂರೈಸ್ತಾರೆ. ಇನ್ನು ಮಹಾರಾಷ್ಟ್ರದಿಂದ ಕೊಂಕಣ ಭಾಗದಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಮತ್ತು ಪ್ರೈವೇಟ್ ನರ್ಸರಿಯಲ್ಲಿ ಆಗಲಿ ಅವರೆಲ್ಲವೂ ಹೆಚ್ಚಾಗಿ ಗ್ರಾಫ್ಟೆಡ್ ಪ್ಲಾಂಟ್ ಗ್ರಾಫ್ಟ್ ಮಾಡ್ತಾರೆ. ಹೀಗಾಗಿ ಇಲ್ಲಿ ಕೂಡ ಅನೇಕ ತಳಿಗಳಿದ್ದಾವೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಕೊಂಕಣ್ ಸ್ವಾದ್ ಅಂತಿದೆ, ಕೊಂಕಣ್ ಸುಗಂಧ ಅಂತಿದೆ, ಕೊಂಕಣ್ ಶ್ರೀಮಂತಿ ಅಂತ ಇದೆ. ಈ ಥರದ ಅನೇಕ ತಳಿ ಇದ್ದಾವೆ. ಅದರಲ್ಲಿ ಅತಿ ಹೆಚ್ಚು ಉತ್ತರ ಕರ್ನಾಟಕ ಮತ್ತು ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರಚಲಿತವಾದಂಥ ಒಂದು ತಳಿ ಅಂದರೆ ಕೊಂಕಣ್ ಸುಗಂಧ ಅಂತೇಳಿ. ಈ ತಳಿಗಳನ್ನ ಆಯ್ಕೆ ಮಾಡಿ ನಾಟಿ ಮಾಡೋದಲ್ಲಿ 3 ವರ್ಷದಲ್ಲಿ ಇಳುವರಿ ಬರ್ತದೆ. ಮತ್ತು ಇದರಿಂದ ಅತಿ ಹೆಚ್ಚಾಗಿ ಆದಾಯ ಪಡಿಬೋದು. ಅದಲ್ಲದೆ ಈ ಸಸ್ಯಗಳನ್ನು ಆಯ್ಕೆ ಮಾಡೋದ್ರಿಂದ ಈಗ ಗಂಡು ಹೆಣ್ಣಿನ ಗುರುತಿಸೋಕೆ ತೊಂದರೆಗಳನ್ನು ತಡೆಗಟ್ಟಬಹುದು. ಹೀಗಾಗಿ ಸಸ್ಯ ಆಯ್ಕೆ ಬಹಳ ಮಹತ್ವದ ಪಾತ್ರ ವಹಿಸ್ತದೆ. ತಾವು ರೈತರು ಮಾಹಿತಿಗಾಗಿ ಅಥವಾ ಸಸ್ಯ ಬೇಕಾದಲ್ಲಿ ನನ್ನ ನಂಬರಿಗೆ ಕರೆ ಮಾಡಿ. ನಾನು ಡಾಕ್ಟರ್ ಸದಾಶಿವ ನಡಕೇರಿ, ಸಹ ಪ್ರಾಧ್ಯಾಪಕರು ತೋಟಗಾರಿಕೆ. ನನ್ನ ಮೊಬೈಲ್ ಸಂಖ್ಯೆ 9632506825. ಈ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್.ಎಂ. ಸುಧಾಕರ್. ನಿರ್ವಹಣೆ ಎಸ್.ಆರ್. ಭಟ್.